ಹಲೋ ಎವ್ರಿವನ್, ವೆಲ್ಕಮ್ ಟು ವಿಸ್ ಫ್ಯಾಷನ್. ಮನೆಯಲ್ಲೇ ಈಸಿಯಾಗಿ ಕ್ವಿಕ್ಕಾಗಿ ಡೆಸರ್ಟ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣವಾ. ಹಾಗಿದ್ರೆ ಒಂದು ಪಾತ್ರೆಗೆ ಒಂದು 2 ಗ್ಲಾಸ್ ಅಷ್ಟು ಹಾಲನ್ನು ತೊಗೊಳ್ಬೇಕು. ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡಾದ್ಮೇಲೆ ಅದಕ್ಕೆ 1 ಬೌಲ್ನಷ್ಟು ನಾನಿಲ್ಲಿ ಬ್ರೌನ್ ಶುಗರ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಇದಕ್ಕೆ ನಾರ್ಮಲ್ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆಯೇ 4 ಟೀ ಸ್ಪೂನಷ್ಟು ಸಾಬುದಾನಿನ ನಾನು 1 ಅವರ್ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆಯೇ ಕಸ್ಟರ್ಡ್ ಪೌಡರ್ ಏನಿದೆ ಅದನ್ನು ಒಂದು 2 ಟೀ ಸ್ಪೂನಷ್ಟು ಒಂದು ಬೌಲಲ್ಲಿ ನಾರ್ಮಲ್ ನೀರಿಂದ ನಾನು ಈ ರೀತಿ ಕಲಿಸ್ಕೊಳ್ತೀನಿ. ನೀವು ಬೇಕಿದ್ರೆ ಹಾಲನ್ನು ಕೂಡ ಹಾಕ್ಕೊಂಡು ನೀಟಾಗಿ ಗಂಟಿಲ್ದೇ ಕಲಿಸ್ಕೊಳ್ಬೇಕು. ಇದನ್ನು ನಾವು ಹಾಲಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ. ಅದಕ್ಕೆ ನಾನು ಸ್ವಲ್ಪ ಕೇಸರಿನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ದರೆ ಕೇಸರಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟು ನಾನು ಇದಕ್ಕೆ ಏಲಕ್ಕಿ ಪುಡಿನ ಮತ್ತು ಶುಂಠಿ ಪುಡಿನ ಒಂದು ಅರ್ಧರ್ಧ ಟೀ ಸ್ಪೂನಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆಯೇ ನಿಮ್ಗಿಷ್ಟ ಆಗಿರೋವಂಥ ಫ್ರೂಟ್ಸ್ಗಳನ್ನು ನೀವು ತೊಗೊಳ್ಬೋದು. ಆ ಫ್ರೂಟ್ಸ್ಗಳನ್ನೆಲ್ಲ ನೀಟಾಗಿ ನೀವು ಬಿಸಿನೀರಿಂದ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ನೀವು ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸೇಬು ಹಣ್ಣಿಂದು ಸಿಪ್ಪೆನ ತೆಗೆದು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ದಾಳಿಂಬೆ ಹಣ್ಣು ಅಥವಾ ಡ್ರೈ ಫ್ರೂಟ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಚೆರ್ರಿ ಹಣ್ಣುಗಳನ್ನು ಕೂಡ ತೊಗೊಂಡಿದ್ದೀನಿ, ಬನಾನಾ ತೊಗೊಂಡಿದ್ದೀನಿ, ಅಲ್ಲದೆ ನಾನು ಇಲ್ಲಿ ಸ್ಟ್ರಾಬೆರೀಸ್ನ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿರೋವಂಥ ಹಣ್ಣುಗಳನ್ನು ನೀವು ತೊಗೊಂಡು ಈ ಒಂದು ಡೆಸರ್ಟ್ನ ರೆಡಿ ಮಾಡ್ಕೊಳ್ಬಹುದು. ಆದರೆ ನೀವು ಚಿಕ್ಕ ಸೈಜಲ್ಲಾದರೂ ಕಟ್ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ದೊಡ್ಡ ಸೈಜಲ್ಲಾದರೂ ಕಟ್ ಮಾಡ್ಕೊಳ್ಬೋದು. ಹಣ್ಣುಗಳನ್ನು ಚೆನ್ನಾಗಿ ಕಟ್ ಮಾಡಿಕೊಂಡ್ರೆ ಅದು ನೀಟಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದು ತಣ್ಣಗಾಗುತ್ತಲ್ವ, ಅದು ತಣ್ಣಗಾದ್ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ನೀವು ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ನಾನು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಟೂಟಿ ಫ್ರೂಟಿಗಳನ್ನು ಹಾಕ್ಕೊಂಡು 1 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟು ನೀವು ಸ್ವಲ್ಪ ಕೋಲ್ಡ್ ಇರುವಾಗಲೇ ನೀವು ಇದನ್ನು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಬರ್ತ್ಡೇ ಪಾರ್ಟೀಸ್ ಇರ್ಬೋದು ಅಥವಾ ಫೆಸ್ಟಿವಲ್ಸ್ ವೆಕೇಷನ್ಸ್ ಇರ್ಬೋದು, ನೀವು ಇದನ್ನು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅಲ್ಲದೆ ಹೆಲ್ದಿ ಡೆಸರ್ಟ್ ಕೂಡ ಆಗಿರುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.